ಈಗ ಪೋಷಕರು ಕೊಟ್ಟಿದ್ದಾರೆ, ಸಂಘಟನೆ ಕೊಟ್ಟಿದ್ದಾರೆ. ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಶಾಲೆಯ ಅಧ್ಯಾಪಕಿಯಾಗಿ ಹಿಂದೂ ಸಮಾಜ ಒಪ್ಪಲ್ಲ. ಅದಕ್ಕಾಗಿ ಅವರಿಗೆ ಕಠಿಣವಾದ ಒಂದಂತೂ ಹೇಳ್ತೀವಿ, ಇದರಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿ ಆ ಶಿಕ್ಷಕಿ ಆ ಶಾಲೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋದ್ರೆ ಹಿಂದೂ ಸಮಾಜ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ನಾವು ಶಾಸಕರ ನೇತೃತ್ವದಲ್ಲಿ, ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ, ಗಲಾಟೆ ಮಾಡ್ತೇವೆ. ಅದಕ್ಕೆ ಆಗುವಂಥ ಘಟನೆಗಳಿಗೆ ಎಲ್ಲ ಯಾರ ಕಾರಣ ಅಂತ ನೀವೇ ಕಾರಣ. ಅದಕ್ಕಾಗಿ ಸರಿಯಾದ ತನಿಖೆ, ನೀವು ಸರಿಯಾದ ತನಿಖೆ ಮಾಡಿ, ಏನು ತೊಂದರೆ ಇಲ್ಲ, ಸರಿಯಾದ ತನಿಖೆ ಮಾಡಿ. ಅವರ ಮಗುವಿಗೆ ಆ ಟೀಚರ್ ಮೇಲೆ ಯಾವುದೇ ದ್ವೇಷ ಇಲ್ಲ. ಮಗು ಯಾಕೆ ಸುಳ್ಳು ಹೇಳ್ತಾರೆ? ಹೌದು, ಯಾಕೆ ಅಷ್ಟು ಮಕ್ಕಳು ಸುಳ್ಳು ಹೇಳ್ತಾರೆ? ಅವರ ಶಾಲೆಯಲ್ಲಿ ಹಾಗಾದ್ರೆ ಹೊರಗಡೆ ನಿಂತು ಬೇರೆ ಶಾಲೆಯಲ್ಲಿ ಅವರ ದೇವರಿಗೆ ಅವಹೇಳನ ಮಾಡಿದ್ರೆ ಅವ್ರು ಸುಮ್ಮನೆ ಕೂತ್ಕೊಳ್ತಾರಾ? ಅಥವಾ ಬೇರೆ ಯಾವುದೇ ಧರ್ಮದವರಿಗೆ ಯಾರಿಗೂ ಮಾಡಿ? ಹಾಗಾಗಿ ಇದನ್ನು ಸಹಿಸಲ್ಲ. ಇದಕ್ಕೆ ಇವತ್ತಂತೂ ರಾಮನ ಪ್ರತಿಷ್ಠಾಪನೆ ಆಗಿ ಇಷ್ಟೆಲ್ಲ ಆದ ನಂತರ ಈ ಘಟನೆಗಳು ಮಾಡಿ ಮಕ್ಕಳ ತಲೆಯಲ್ಲಿ ತಿಲಕ ಹಾಕಬೇಡಿ, ಹೂ ಇಡಬೇಡಿ, ಬಳೆ ಇಡಬೇಡಿ ಅಂತೇಳೋ ಸಂಸ್ಕೃತಿಯನ್ನು ಅವರು ಒಪ್ಪಿಸ್ತಾರೆ ಅಂತೇಳಿ. ಆದರೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಸಹಜವಾಗಿ ತಂದೆ ತಾಯಿ ಕಳಿಸ್ಕೊಡ್ತಾರೆ. ಈ ರೀತಿಯ ಧಾರ್ಮಿಕ ಚಿಂತನೆಯನ್ನು ಅವರ ತಲೆಯಲ್ಲಿ ಹಾಕ್ತಾರೆ, ಅದ್ರ ಮುಖಾಂತರ ತಲೆ ಹಾಳು ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಇದನ್ನು ಸಹಿಸಲ್ಲ. ನೀವು ತನಿಖೆ ಮಾಡಿ, ಏನು ಬೇಕಾದರೆ ಮಾಡಿ. ಪೊಲೀಸ್ ಇಲಾಖೆ ಒಂದು ಕೂಡ ನಾವು ಮಾತನಾಡಿದ್ದೀವಿ. ಪೊಲೀಸ್ ಇಲಾಖೆ ಹೇಳ್ತಿದೆ ನಮಗೆ ಇಂಟರ್ಫಿಯರ್ ಆಗುವಂಥ ಅಧಿಕಾರ ಇಲ್ಲ. ಶಿಕ್ಷಣ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು. ಪೊಲೀಸ್ ಇಲಾಖೆಗೆ ಅಲ್ಲೇನಾದರೂ ಗೊಂದಲ ಆದರೆ ಅವರಿಗೆ ಇನ್ವೆಸ್ಟಿಗೇಷನ್ ಒಳಗಡೆ ಹೋಗ್ಲಿಕ್ಕೆ ಅಧಿಕಾರ ಇದೆ. ಇಲ್ಲಿ ಯಾಕೆ ಇಲ್ಲ? ತಪ್ಪು ಏನು ಅಂತ ಹೇಳಿದ್ರೆ, ಆ ಶಾಲೆ ಅಥವಾ ಟೀಚರ್ ಮೇಲೆ ಹೋಗಿ ಇವರು ಎದ್ದು ಬಿದ್ದು ಗಲಾಟೆ ಮಾಡಿದರೆ ಅವಾಗ ಹೋಗ್ತಿರಲಿಲ್ಲ, ಇವರು ಹೋಗ್ತಾರೆ. ಇವತ್ತೇನು ಅಂತ ಹೇಳಿದ್ರೆ, ಹಿಂದೂ ಸಮಾಜ ಭಾಳ ಸೌಮ್ಯ ಸಮಾಜ, ರಾಮನಿಗೂ ಬೈದು ಕೇಳಲ್ಲ. ನಾನು ಮತ್ತು ಭರತ್ ದೇವರು ಇಷ್ಟೊಂದು ಪರಿಸ್ಥಿತಿ ಇದನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ. ನೀವು ನಿಮ್ಮ ತನಿಖೆ ಮಾಡಿ ಪೊಲೀಸ್ ಇಲಾಖೆ ಕೊಟ್ಟು ಅವ್ರ ಮೇಲೆ FIR ಹಾಕ್ಸೋದೊಂದು, ಅವ್ರ ಮೇಲೆ ಶಾಲೆಯಿಂದ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಯಾವ ರೀತಿ ತನಿಖೆ ಆ ಶಿಕ್ಷಣ ಸಂಸ್ಥೆ ಮೇಲೆ ಮತ್ತು ಟೀಚರ್ ಮೇಲೆ ಪಡೆದುಕೊಳ್ಳೋದು ಒಂದು ಹೇಳ್ತೆ ಕೇಳಿ. ಒಂದು ಎರಡನೇದು ಆ ಶಾಲೆ ಆ ಟೀಚರನ್ನು ವಜಾ ಮಾಡಿ. ಇದೆಲ್ಲವೂ ಮಾಡಿಸುವಂಥ ಕೆಲಸ ಕಾರ್ಯಗಳು ನಿಮ್ಮ ಮುಖಾಂತರ ಆಗಬೇಕು. ಇಲ್ಲದಿದ್ದರೆ ನಾಳೆ ನಿಮ್ಮ ಮನೆಯ ಒಳಗಡೆ ಪ್ರತಿಭಟನೆ ಆಗೋದು, ನಿಮ್ಮ ಮೇಲೆ ಎದ್ದೇಳಿ ಬರುವಂಥದ್ದು, ಮತ್ತು ಅದರ ನಂತರ ಆಗುವಂಥ ಎಲ್ಲ ಘಟನೆಗೆ ನೀವು ಶಿಕ್ಷಣ ಇಲಾಖೆ ಜವಾಬ್ದಾರಿ. ಮತ್ತೆ ನೋಡಿ, ಇದರಲ್ಲಿ ಕಾಂಗ್ರೆಸ್ನವರು ಬಂದ ಶಾಲೆಯನ್ನು ರಕ್ಷಿಸುವಂಥದ್ದು ಅಥವಾ ಟೀಚರನ್ನು ರಕ್ಷಿಸುವಂಥದ್ದು ಇದನ್ನೆಲ್ಲ ಮಾಡಿದಾಗ, ಅವರು ರಾಜಕೀಯ ಮಾಡಿದಾಗ ನಾವು ಕೂಡ ರಾಜಕೀಯ ಮಾಡಬೇಕಿದೆ. ಇದನ್ನು ಬಿಡುವಂಥ ವಿಶ್ವ ಪರಿಷತ್ ಅವರು ನಡಿ ಒಂದು ಎಲ್ಲ ಪ್ರಮುಖರು ನಿಮ್ಮ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೀವು ಬರ್ತೀರಾ. ಒಂದೇ ಒಂದು ಶಾಲೆಗಳಲ್ಲಿ ಯಾವುದೇ ವಿಚಾರಗಳು, ನಾನು ಹೇಳುವಂಥದ್ದು ಹಿಂದೂ ಧರ್ಮದ್ದು ಒಂದು, ಬೇರೆ ಯಾವುದೇ ಧರ್ಮದ ವಿಚಾರದಲ್ಲಿ ಧರ್ಮದ ಶಿಕ್ಷಣವನ್ನು ಕೊಡುವಂಥ ದೃಷ್ಟಿಯಲ್ಲಿ ಆ ಶಾಲೆ ಇರುವಂಥದ್ದಲ್ಲ. ಅವರು ಶೈಕ್ಷಣಿಕವಾಗಿ ನಿಮ್ಮ ಪಾಠದ ಪುಸ್ತಕಗಳಿದೆ, ಅದನ್ನು ಕಲಿಸಲಿಕ್ಕೆ ಮಾತ್ರ ಬದ್ಧರು. ಅದು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ನಾವು ಯಾರು ಸುಮ್ಮನೆ ಕೂತ್ಕೊಳ್ಳುವ ಸಾಧ್ಯ. ಇಷ್ಟು ನಿಮಗೆ ನಾವು ಹೇಳಲಿಕ್ಕೆ, ನಿಮಗೆ ಮಂಗಳೂರಿನ ವಿಚಾರ ಗೊತ್ತಿಲ್ಲ, ಇದು ಯಾವ ರೀತಿ ಗಲಾಟೆ ಆಗಿದೆ ಮಂಗಳೂರಿಗೆ ಗೊತ್ತಾಗ್ತದೆ. ಮತ್ತೆ ತಲೆಬಿಸಿ ಮಾಡಿಕೊಳ್ಬೇಕು ಹೇಳ್ತೇವೆ. ಇಲ್ಲ, ಇದು ನಮ್ಮದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಥ್ರೆಟ್ ಅಂತ ತಿಳ್ಕೊಳ್ಳಿ, ಏನು ಬೇಕಾದ್ರೂ ತಿಳ್ಕೊಳ್ಳಿ. ಭರತ್ ಶೆಟ್ಟಿ ಅವರು ಮತ್ತು ನಾನು ಇಬ್ಬರು ಶಾಸಕರು ಅಧಿವೇಶನ ಇದ್ದು ನಾವು ಇಲ್ಲಿದ್ದೇವೆ ಅಂತ ಹೇಳಿದ್ರೆ ನನಗೆ ಇದೇ ಪ್ರಾಮುಖ್ಯ ಅಂತ ಹೇಳಿ. ಫಸ್ಟ್ ವಜಾ ಮಾಡಲಿ, ಆನಂತರ ತನಿಖೆ ಮಾಡಿ. ತನಿಖೆ ಮಾಡೋದೇನಿದೆ, ಇತ್ತವರು ಮತ್ತು ಮಕ್ಕಳು ಒಪ್ಪಿಕೊಂಡ ನಂತರ ವೈ ದೇರ್ ಇಸ್ ನೀಡ್ ಇನ್ವೆಸ್ಟಿಗೇಷನ್. ಮಕ್ಕಳು ಮೈನರ್, ಟೀಚರ್ ಮೇಲೆ ಯಾವುದೇ ದ್ವೇಷ ಇಲ್ಲ. ಟೀಚರ್ ಅಂದ್ರೆ ಕಾಲು ಮುಟ್ಟಿ ನಮಸ್ಕರಿಸುವಂತ ಮಕ್ಕಳು. ಒಂದು ಮಗು ಆದ್ರೆ ಮಗುವಿಗೆ ಸ್ವಲ್ಪ ಹೇಳಿಕೊಟ್ಟಿದ್ರಂತ ಎಲ್ಲ ಮಕ್ಕಳು ಮಾಡ್ತಾರೆ ಅಂತೇಳಿ, ಆದ್ರೆ ಆ ಮಕ್ಕಳು ಎಲ್ಲ ಮಕ್ಕಳು ಮತ್ತೆ ಅವ್ರ ಹೆಸರು ಹೇಳ್ತಾರೆ ಅಂತೇಳಿ ಫಸ್ಟ್ ಆ ಟೀಚರ್ ಅಂತ ಮತ್ತೆ ಇನ್ವೆಸ್ಟಿಗೇಷನ್. ಆ ಟೀಚರ್ ಅನ್ನ ಇಟ್ಕೊಳ್ಳೋದಕ್ಕೆ ಎಲ್ಲರೂ ಬಂದು ಹೇಳುವ ನಂತರ ನಿಮಗೆ ಮತ್ತೆ ಏನು ಪ್ರೂಫ್ ಬೇಕು? ಆ ಮಕ್ಕಳು ಬಂದು ಹೇಳ್ತಾರೆ ಅಂತ ಮತ್ತೇನು ಪ್ರೂಫ್ ಬೇಕು? ಒಂದು ಸ್ಟೂಡೆಂಟ್ ಕೂಡ ಬರ್ತಾರೆ, ಎಷ್ಟು ವರ್ಷದಿಂದ ಅದಕ್ಕಾಗಿ ಸತ್ಯಾಸತ್ಯತೆ ಎದುರೆದುರುಗಡೆ ಆ ಮಕ್ಕಳು ಎಲ್ಲರೂ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೆ ದೇರ್ ಇಸ್ ನೋ ನೀಡ್ ಆಫ್ ಇನ್ವೆಸ್ಟಿಗೇಷನ್. ಆ ಟೀಚರ್ ಅನ್ನು ಫಸ್ಟಿಗೆ ಮನೆಗೆ ಬಿಟ್ಬಿಡ್ತೀವಿ, ಅವರನ್ನು ತೆಗೆದು ಮನೆಗೆ ಕಳಿಸೋದೆ. ಮನೆಗೆ ಕಳಿಸಿದ ನಂತರ ನೀವು ಅವರನ್ನು ಇನ್ವೆಸ್ಟಿಗೇಷನ್ ನಿಮ್ಮ ಆಫೀಸಿಗೆ ಕರೀರಿ. ನಿಮ್ಮ ಆಫೀಸಿಗೆ ಕರೀರಿ ಇನ್ವೆಸ್ಟಿಗೇಷನ್. ನೀವು ಇನ್ವೆಸ್ಟಿಗೇಷನ್ ನಿಮ್ಮ ದಾಖಲೆಗಳ ಪ್ರಕಾರ ಇನ್ವೆಸ್ಟಿಗೇಷನ್ ಹಾಕಬೇಕು. ಅದು ಮಾಡಿ ನೀವು ಬಾಯಲ್ಲಿ ಬಂದು ಮಕ್ಕಳೆಲ್ಲ ಎದುರುಗಡೆ ಹೇಳ್ತಾರೆ ಅಂತ ಹೇಳಿದ್ರೆ ಮತ್ತೇನು ಪ್ರೂಫ್ ಬೇಕು? ನೀವು ನನಗೆ ಹೊಡೆದಿದ್ದೀರಿ ಅಂತೇಳಿ ಎದುರುಗಡೆ ನೀವೇ ಬಂದು ಹೇಳ್ತೀರಿ, ನಾನೇ ಬಂದು ಒಪ್ಪಿಕೊಳ್ತೇನೆ ಅಂತ ಹೇಳಿದ್ರೆ ಮತ್ತೆ ಅಂತ ಇನ್ವೆಸ್ಟಿಗೇಷನ್ ಅಂತ ಹೇಳಿ. ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಅದಕ್ಕಾಗಿ ಅವರನ್ನು ಫಸ್ಟಿಗೆ ಇವತ್ತು ಆದೇಶ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾಳೆ
ಈ ಕೋಪ ನಿಮ್ಮ ಮೇಲೆ ಇಲ್ಲ ನಮ್ಗೆ, ಮತ್ತೆ ಇನ್ನು ನಿಮ್ಮ ಮೇಲೆ ಶುರು ಆಗೋದು ಬೇಡ. ಹೇಳ್ತೀವಿ ಸರಿಯಲ್ಲ, ನಿಮ್ಮ ಮೇಲೆ ಶುರು ಆಗೋದು ಬೇಡ. ಆ ಟೀಚರ್ ಒಟ್ಟಿಗೆ ನಿಮ್ಮನ್ನು ಸಹ ಸೇರಿಸ್ತೇವೆ ಮತ್ತೆ. ಅದು ಹೇಳ್ತೇವೆ. ಶಾಸಕರೇ 3 ದಿವಸ ಟೈಮ್ ಕೊಟ್ಟಿದ್ದಾರೆ, ನನ್ನ ಹೇಳಿದ್ದಾರೆ ನಾಳೆ ಮುಗಿಯುತ್ತದೆ. ಸರ್, ಟೀಚರ್ ಇವತ್ತು ಮಾಡ್ಲಿ, ಮಾಡದಿದ್ರೆ ನಾಳೆ ಒಳ್ಳೆ ಕಾರಣ ಆಗಲ್ಲ. ಒಂದು ಇಲ್ಲಿ ಕೇಳಿ 1 ಮಿನಿಟ್. ಇದು ನೀವು ಇತ್ಯರ್ಥ ಮಾಡದೆ ನಾನು ಮತ್ತು ಭರತ್ ಶೆಟ್ರು ಅಧಿವೇಶನಕ್ಕೆ ಹೋಗಲ್ಲ, ನಾವು ಇಲ್ಲೇ ಕೂತ್ಕೊಳ್ತೇವೆ. ಅರ್ಥ ಆಯ್ತಾ? ನಾನು ಮತ್ತು ಭರತ್ ಶೆಟ್ರು ಅಧಿವೇಶನ ಬರಕ್ಕೆ ಹೋಗಲ್ಲ. ನಾವು ಇದು ಉಳಿದ್ರೆ ಮಾತ್ರ ಅಧಿವೇಶನಕ್ಕೆ ಹೋಗುದಲ್ಲ, ಇದೇ ಉಳಿದಿದೆ ಅಧಿವೇಶನಕ್ಕೆ ಹೋಗಿ ಏನ್ ಮಾಡುದು? ಅದಕ್ಕಾಗಿ ನಾವು ಅಧಿವೇಶನಕ್ಕೆ ಹೋಗಲ್ಲ. ಇವರು ವಿಶ್ವ ಹಿಂದೂ ಪರಿಷತ್ನವರು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಏನು ಅವರ ಮನವಿದೆ ಅದನ್ನು ಪಾಲನೆ ಮಾಡಿ. ಒಂದು ಅವರು ಪಾಲನೆ ಮಾಡಿಲ್ಲ, ನಾವು ಕೂಡ ಅವರೊಟ್ಟಿಗೆ ಸೇರ್ಕೊಳ್ತೇವೆ. ನಾವು ಇಲ್ಲೇ ಕೂತ್ಕೊಳ್ತೇವೆ, ಗಲಾಟೆ ಮಾಡ್ತೇವೆ. ನೀವು ಅರೆಸ್ಟ್ ಮಾಡಿ FIR ಮಾಡಿ ನಮ್ಮ ಮಂಡೆ ಹೊಡೀರಿ, ನಮ್ಗೆ ನ್ಯಾಯ ಇಲ್ಲ. ಎದ್ದು ಬರ್ತೇವೆ ನಾವು ವಾಪಸ್. ಟೆನ್ಷನ್ ಮಾಡಿ ಅಲ್ಲ ಕೊಡಲಿಲ್ಲ, ಹೇಳಿದ್ವಿ ಹಿಂದೆ ಬೇಕಾದ್ರೆ ಹೊಡಿ, ನಾವಿದ್ದೇವೆ, ನಾವು ಬಿಡುದಿಲ್ಲ. ಇದೆ ನೀವು ಪರಿಶೀಲನೆ ಮಾಡಬೇಕು. ಅಲ್ಲ ರೀ, ಒಂದ್ಬಿಟ್ಟು ಕೇಳಿ, ಗಂಡ ಹೆಣ್ಣ ಅಂತ ನೋಡಿದ ಕೂಡಲೇ ಗೊತ್ತಾಗುವಂತದಕ್ಕೆ ಮತ್ತೇನು ಪರಿಶೀಲನೆ ಮಾಡುದು? ಹೇಳಿದ್ರೆ ಏನು ಪರಿಶೀಲನೆ ಮಾಡ್ತೀರಿ? ಯಾಕೆ ಪರಿಶೀಲನೆ ಮಾಡಬೇಕು? ಮಕ್ಕಳು ಹೇಳಿದ ನಂತರ ನಿಮಗೆ ಪರಿಶೀಲನೆ ಅವಳನ್ನು ಫಸ್ಟ್ ಅವರ ಟೀಚರ್ ಅನ್ನು ತೆಗೀರಿ, ಮತ್ತೆ ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಿ, ಏನು ಬೇಕಾದ್ರೆ ಮಾಡಿ. ಮಾಜಿ ಶಾಸಕರವರ ಪರವಾಗಿದ್ದಾರೆ, ಶಾಲೆಯ ಬಗ್ಗೆ ಅವರು ನಿರಪರಾಧಿ ಎನ್ನುವ ರೀತಿಯಲ್ಲಿ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ಮಾಜಿ ಶಾಸಕರಿದ್ರೆ ಇದ್ದಾರೆ ಅವ್ರೀಗ ಅಲ್ಲಿ ಕೂತ್ರೆ ಅವ್ರು ಬೇರೆಯವ್ರ ಮೇಲೆ ಇನ್ಫ್ಲೂಯೆನ್ಸ್ ಬಿಡ್ತಾರೆ, ಅಲ್ಲಿರುವ ಮಕ್ಕಳ ಮೇಲೆ ಇನ್ಫ್ಲೂಯೆನ್ಸ್ ಬಿಡ್ತಾರೆ. ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಅಲ್ಲಿ BO ಇದ್ದಾರೆ. ನಾವು ಒಂದು ಕೆಲಸ ಮಾಡಿ, ಇಲ್ಲಿ ಕೇಳಿ, ಒಂದು ಮಿನಿಟ್ BO ಅವರ DDP ಅವರು ಒಂದು ತಿಳ್ಕೊಳ್ಳಿ. ಆ ಮಗು ಅಥವಾ ಮಕ್ಕಳು ನಾಳೆಯಿಂದ ಶಾಲೆಯಲ್ಲಿ ಕಲೀಲಿಕ್ಕಿದೆ ಅಂತ ಗೊತ್ತಿತ್ತು ಕೂಡ ಆ ಟೀಚರ್ ಎದುರುಗಡೆ ನಿಲ್ತದೆ ಅಂತ ಹೇಳಿದ್ರೆ ಆ ಮಗುವಿನ ಧೈರ್ಯಕ್ಕೆ ಸಾಹಸಕ್ಕೆ ಯಾವ ಮಕ್ಕಳು ಮಾಡ್ತಾರೆ ಹೇಳಿ? ನಿಮ್ಮ ಮಗು ಮಾಡ್ತದಾ? ಇವರ ಮಗು ಮಾಡ್ತದ ಕೇಳಿ? ಯಾವ ಪೊಲೀಸ್ ಮಕ್ಕಳು ಮಾಡ್ತಾರೆ? ಮಾಡಲ್ಲ. ಟೀಚರ್ ಇಷ್ಟು ಮಾಡಿದಾರೆ ಅಂತ ಹೇಳಿ ಕೂಡ ಆ ಧರ್ಮದ ಬಗ್ಗೆ ಏನೋ ಅರಿವಿದ್ದ ಕಾರಣ ಆ ಹುಡುಗಿ ಎದು ನಿಂತು ಹೇಳ್ತಾಳೆ ಅಂತ ಹೇಳಿದ್ರೆ ಇದು ಹುಡುಗಿಗೆ ಏನುಂಟು? ಹೆದರಿಕೆ ಇಲ್ವಾ? ನಾಳೆ ರಿಸಲ್ಟ್ ಅಲ್ಲಿ ಫೇಲ್ ಮಾಡ್ತಾರೆ, ಹೆದರಿಕೆ ಇಲ್ವಾ ಹುಡುಗಿಗೆ? ನೀವು ಅದಕ್ಕಾಗಿ ಇವತ್ತು ಇವರು ಹೇಳಿದ ಹಾಗೆ ಸಸ್ಪೆಂಡ್ ಫಸ್ಟ್ ಮಾಡಿ, ನಾಡ್ದು ಇಲ್ಲಾದ್ರೆ ನಾನು 500 ಜನ 500 ಜನ 1000 ಜನಕ್ಕೆ ಸೇರ್ತೇವೆ, ಹೋರಾಟ ಶುರು ಮಾಡ್ತೇವೆ. ಭರತ್ ಶೆಟ್ರು ಮತ್ತು ನಾನು, ವಿಶ್ವ ಹಿಂದೂ ಪರಿಷತ್ ಎಲ್ಲವೂ ಹೋರಾಟ. ಇನ್ನು ನೀವು ಏನು ಬೇಕಾದ್ರೆ ಮಾಡಿಕೊಳ್ಬೇಕು. ನಾವು ಪೊಲೀಸ್ ಕಮಿಷನರಿಗೂ ಮತ್ತು ಅವರಿಗೂ ಹೇಳ್ತೇವೆ. ಇದನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂತ ಭಾವನೆಗೆ ಧಕ್ಕೆ ಆದಾಗ ಸಮಾಜ ಬಿಡೋದು. ಈಗ ಅಲ್ಲಿ BO ಇದ್ದಾರೆ, ಇನ್ವೆಸ್ಟಿಗೇಷನ್ BO ಎಂತ ಇನ್ವೆಸ್ಟಿಗೇಷನ್ ಮಾಡೋದು? BO ಅಲ್ಲಿ ಹೋಗಿದ್ದಾರೆ, BO ಏನು ಇನ್ವೆಸ್ಟಿಗೇಷನ್ ಮಾಡುದು? ಮಗಳ ಇಲ್ಲಿ ಬಂದು ಹೊರಗಡೆ ಬಂದ್ರೆ ಮತ್ತೆ ಹೇಳ್ತಿದ್ದ ಯಾರ ಹತ್ರ ಇನ್ವೆಸ್ಟಿಗೇಷನ್ ಮಾಡುದು? ಅಲ್ಲ ಹೌದ್ರಿ, ನಾನು ಕೇಳುದು ಮಕ್ಕಳು ಬೇರೆ ಕಡೆ ಇದ್ದು ಮಕ್ಕಳ ಹತ್ರ ಕೇಳಿದ್ರೆ ಯಾರ ಹತ್ರ ಇನ್ವೆಸ್ಟಿಗೇಷನ್ ಮಾಡೋದು? ಟೀಚರ್ ಹತ್ರ ಇನ್ವೆಸ್ಟಿಗೇಷನ್ ಮಾಡೋದು? ಅವರೇ ಆರೋಪಿ.